ನಮಸ್ಕಾರ ಪ್ರಿಯ ವೀಕ್ಷಕರೇ. ನೋಡಿ, ವಾಸ್ತುಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ. ಈ ವಾಸ್ತುಶಾಸ್ತ್ರ ಏನು ಹೇಳುತ್ತೆ? ಪ್ರಕೃತಿ ಮತ್ತು ನಮ್ಮ ಶರೀರನೂ ಕೂಡ ಒಂದು ಪ್ರಕೃತಿ, ಎರಡೂ ಕೂಡ ಬ್ಯಾಲೆನ್ಸ್ ಆಗುವಂಥದ್ದೇ ವಾಸ್ತುಶಾಸ್ತ್ರ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರನೂ ಕೂಡ ಮತ್ತೊಂದು ಭಾಗ ಅಲ್ವಾ? ನಿಮಗೆಲ್ಲ ಗೊತ್ತಿರೋವಂಥದ್ದು. ವಾಸ್ತುಶಾಸ್ತ್ರದಲ್ಲಿ ನಾನು ಎಷ್ಟೊಂದು ವಿಷಯ ಹೇಳ್ತಾ ಇರ್ತೀನಿ. ಪಾವಿಷ್ಟಿನೂ ಕೂಡ, ಹಸ್ತ ಸಾಮುದ್ರಿಕ ಶಾಸ್ತ್ರನೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ. ಯಾಕೆ ನಾನು ಪ್ರಕೃತಿ ಸೌಂದರ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಪ್ರಕೃತಿ ಜೊತೆಗೆ ಶರೀರ ಇರುವಂಥದ್ದೇ ಪ್ರಕೃತಿ ಜೊತೆಗೆ. ನೋಡಿ, ಪಂಚ ತತ್ವಗಳು, ಗಾಳಿ, ನೀರು, ಬೆಳಕು, ಇದು ಮತ್ತು ನಮ್ಮ ಶರೀರದಲ್ಲಿರುವಂತಹ ತತ್ವಗಳು ಅಂದರೆ ಪಿಂಡಾಂಡ, ಹೊರಗಡೆ ಇರುವಂಥ ಪ್ರಪಂಚದಲ್ಲಿರುವಂಥದ್ದೆಲ್ಲ ಅಂಡಾಂಡ, ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿದಾಗ ವಾಸ್ತುಶಾಸ್ತ್ರ ಆಗುತ್ತೆ. ಆಗ ನಮ್ಮ ಉತ್ತಮ ಮನೆ ಆಗಿರ್ಬೋದು, ಒಂದು ರೆಸಾರ್ಟ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ನಮ್ಮ ಶರೀರಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಆವಾಗ ನಮಗೆ ಉತ್ತಮವಾದ ಆರೋಗ್ಯ ಸಿಗುತ್ತೆ. ಯಾಕೆ ಮನುಷ್ಯನಿಗೆ ಇವತ್ತು ಉತ್ತಮವಾದ ಆರೋಗ್ಯ ಸಿಗ್ತಾ ಇಲ್ಲ ಹೇಳಿ? ಯಾಕೆಂದರೆ ವಾಸ್ತು ಪ್ರಕೃತಿಯನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಪ್ರಕೃತಿ ಜೊತೆಗೆ ನಾವು ಬದುಕ್ತಾ ಇಲ್ಲ. ನಾವು ಮನುಷ್ಯರು ಬದುಕಬೇಕಾದ್ರೆ ಪ್ರಕೃತಿ ಜೊತೆಗೆ ನಾವು ಬದುಕಬೇಕು. ಆಗ ನಮ್ಮ ಜೀವನ ಬಹಳ ಉತ್ತಮವಾಗಿರುತ್ತೆ. ಧನ್ಯವಾದಗಳು. ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.